ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿನ್ನೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಅಂತ ವಿಡಿಯೋ ಮಾಡಿದ್ವಿ. ಅದರ ಕೆಳಗಡೆ ಸಾಕಷ್ಟು ಜನ ಹಣ ಬಂದಿದೆ ಅಂತ ಹೇಳ್ತಿದ್ರು. ಇನ್ನು ಕೆಲವರು ನಮಗೆ ಹಣ ಬಂದಿಲ್ಲ, ನಾವೇನು ಮಾಡಬೇಕು ಅಂತ ಕೇಳ್ತಿದ್ರು. ಮತ್ತು ಇನ್ನು ಕೆಲವರು ಪೆಂಡಿಂಗ್ ಇರುವಂಥದ್ದು ಸಾಕಷ್ಟು ಹಣ ಇದೆ. 21ನೇ ಕಂತಿನ ಹಣ ಪೆಂಡಿಂಗ್ ಇದ್ದರೆ 22 ಪೆಂಡಿಂಗ್ ಇದೆ, 23 ಪೆಂಡಿಂಗ್ ಇದೆ, 24 ಪೆಂಡಿಂಗ್ ಇದೆ. 4 ಕಂತಿನ ಹಣ ಸರ್ಕಾರದವ್ರು ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಹಣ ಕೊಡ್ತಾರಾ ಕೊಡಲ್ವಾ ಅಂತ ಇನ್ನು ಕೆಲವರು ಪ್ರಶ್ನೆ ಮಾಡ್ತಿದ್ರು. ಇವೆಲ್ಲದರ ಕುರಿತು ಈ ವಿಡಿಯೋದಲ್ಲಿ ಮಾತನಾಡೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ ನೋಡಿ, ಸರ್ಕಾರದವರು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನಿಲ್ಲಿಸೇ ಬಿಟ್ರ ಅನ್ನುವಂತಹ ಒಂದು ಟೈಮಲ್ಲಿ ಏನು ಮಾಡಿದ್ರು ಅಂದರೆ, ಗೃಹಲಕ್ಷ್ಮಿ 21ನೇ ಕಂತಿನ ಹಣವನ್ನು ನಿನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜಮಾ ಮಾಡಿದ್ದಾರೆ. ಈಗ ಸರ್ಕಾರದವರು ನಿಮಗೆ ಪೆಂಡಿಂಗ್ ಇರುವಂಥದ್ದು ಒಟ್ಟಿಗೆ 4 ಕಂತಿನ ಹಣ ಪೆಂಡಿಂಗ್ ಇದ್ದಾರೆ. ನಿಮಗೆ 21ನೇ ಕಂತಿನ ಹಣ ಜಮಾ ಮಾಡಬೇಕು, 22 ಜಮಾ ಮಾಡಬೇಕು, 23 ಜಮಾ ಮಾಡಬೇಕು, 24ನೇ ಕಂತಿನ ಹಣ ಜಮಾ ಮಾಡಬೇಕು. ನಿಮಗೆ 8,000 ಹಣ ಆದರೆ ಸರ್ಕಾರದವರು ಜಮಾ ಮಾಡುವಂಥದ್ದು ಬಾಕಿ ಇದೆ. ಈಗ ಗೃಹಲಕ್ಷ್ಮಿ ಹಣವನ್ನು ನಿಲ್ಲಿಸೇ ಬಿಟ್ಟಿದ್ದಾರೆ ಅಂತ ಸಾಕಷ್ಟು ಜನ ಮಾತನಾಡ್ತಿದ್ರು. ವಿಪಕ್ಷ ನಾಯಕರು ಕೂಡ ಟೀಕೆ ಮಾಡ್ತಿದ್ರು, ಇನ್ಮೇಲೆಯಿಂದ ಗೃಹಲಕ್ಷ್ಮಿ ಹಣ ಕೊಡಲ್ಲ ಅಂತ. ಇಲ್ಲ, ನಾವು ಗೃಹಲಕ್ಷ್ಮಿ ಹಣ ಕೊಟ್ಟೇ ಕೊಡ್ತೀವಿ ಅಂತ ಸರ್ಕಾರದವರು ನಿನ್ನೆ ಏನು ಮಾಡಿದ್ದಾರೆ ಅಂದರೆ, ವರಮಹಾಲಕ್ಷ್ಮಿ ಹಬ್ಬದ ದಿನ 2,000 ಹಣವನ್ನು 21ನೇ ಕಂತಿನ ಹಣವನ್ನು ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಿದ್ದಾರೆ. ಎಲ್ಲ ಮಹಿಳೆಯರಿಗೂ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು. ಇಲ್ಲಿ ಏನಾಗಿದೆ ಅಂದರೆ, ನಿನ್ನೆ ಒಂದು ಹತ್ರ 50 ಲಕ್ಷ ಫಲಾನುಭವಿಗಳಿಗೆ 2,000 ಹಣ ಬಂದು ಜಮಾ ಆಗಿರುವಂಥದ್ದು. ಈಗ 1,25,00,000 ಫಲಾನುಭವಿಗಳಾದರೆ ಇರುವಂಥದ್ದು. ನಮ್ಮ ಒಂದು ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳು ಬಂದ್ಬಿಟ್ಟು 1,25,00,000 ಫಲಾನುಭವಿಗಳಿದ್ದಾರೆ. ಒಂದೇ ದಿನದಲ್ಲಿ 1,25,00,000 ಫಲಾನುಭವಿಗಳಿಗೂ ಹಣ ಆದರೆ ಜಮಾ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಸರ್ಕಾರದವರು ಏನು ಮಾಡಿರ್ತಾರೆ ಅಂದರೆ, ನಿಮಗೆ ಹಣವನ್ನು DBT ಮುಖಾಂತರ ಪುಷ್ ಮಾಡಿರ್ತಾರೆ. ನಿಮಗೆ ಹಣ ಬಂದು ಜಮಾ ಆಗುವಂಥದ್ದು ಬಾಕಿ ಇರುತ್ತೆ. ಈಗ ಕೆಲವರಿಗೆ ಫಸ್ಟ್ ಬಂದು ಜಮಾ ಆಗುತ್ತೆ, ಇನ್ನು ಕೆಲವರಿಗೆ ಸ್ವಲ್ಪ ಲೇಟಾಗಿ ಜಮಾ ಆಗುತ್ತೆ. ಈಗ ಏನಾಗುತ್ತೆ ಅಂದರೆ, ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಮೊದಲು ಜಮಾ ಆಗ್ಬೋದು, ಇಲ್ಲ ದಕ್ಷಿಣ ಕರ್ನಾಟಕದಲ್ಲಿ ಮೊದಲು ಜಮಾ ಆಗ್ಬೋದು, ಇಲ್ಲ ಅಂದರೆ ಇಲ್ಲಿ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರದಲ್ಲಿರುವಂಥವ್ರಿಗೆ ಬೇಗ ಜಮಾ ಆಗ್ಬೋದು. ಈ ರೀತಿಯಾಗಿ ಯಾರಿಗಾದ್ರೂ ಮೊದಲು ಹಣ ಜಮಾ ಆಗ್ಬೋದು. ಆದರೆ ಅದು ಏನಾಗುತ್ತೆ ಅಂದರೆ, ಸ್ವಲ್ಪ ಲೇಟ್ ಆಗುತ್ತೆ. ಒಂದೇ ದಿನದಲ್ಲಿ 1,25,00,000 ಫಲಾನುಭವಿಗಳಿಗೂ ಹಣ ಆದರೆ ಜಮಾ ಆಗಲ್ಲ, ಹಂತವಾಗಿ ಜಮಾ ಆಗುತ್ತೆ. ಈಗ ನಿಮಗೆ ಹತ್ರ ಒಂದು 50 ಲಕ್ಷ ಫಲಾನುಭವಿಗಳಿಗಾದರೂ ಹಣ ಬಂದಿದೆ. ನೆನ್ನೆ ಸಾಕಷ್ಟು ಜನ ಕಾಮೆಂಟ್ ಮುಖಾಂತರ ಹೇಳ್ತಿದ್ರು ಹಣ ಬಂದಿದೆ ಅಂತ. ಆದರೆ ಎಲ್ಲರಲ್ಲಿರುವಂತಹ ಒಂದು ಆತಂಕ ಏನಂದರೆ, ಬರೀ 1 ಕಂತಿನ ಹಣ ಸರ್ಕಾರದವ್ರು ಜಮಾ ಮಾಡಿದ್ದಾರೆ. ಅಟ್ಲೀಸ್ಟ್ ಒಂದು 2 ಕಂತಿನ ಹಣ ಆದರೂ ಜಮಾ ಮಾಡ್ತಾರಂತ ಹೇಳಿದ್ರು. ಇಲ್ಲಿ ಬರೀ 1 ಕಂತಿನ ಹಣ ಜಮಾ ಆಗಿದೆ. 21ನೇ ಕಂತಿನ ಹಣ ಮಾತ್ರ ಜಮಾ ಆಗಿರುವಂಥದ್ದು. ಇನ್ನು 22ನೇ ಕಂತಿನ ಹಣ ಬರಬೇಕು, 23 ಬರಬೇಕು, 24 ಬರಬೇಕು. ಇನ್ನು 6,000 ಹಣ ಆದರೆ ಇಲ್ಲಿ ಸರ್ಕಾರದ ಕಡೆಯಿಂದ ಬಾಕಿ ಇರುವಂಥದ್ದು ನಿಮಗೆ ಜಮಾ ಮಾಡುವಂಥದ್ದು. ನೀವು ಕೇಳ್ಬೋದು, ಈಗ ಹಣ ಬಂದಿರೋರ್ಗೇನೋ ಓಕೆ, ನಮ್ಗೆ ಹಣ ಬಂದಿಲ್ಲ, ನಾವೇನು ಮಾಡಬೇಕು ಅಂತ ನೀವು ಕೇಳೋದಾದ್ರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ಸ್ನೇಹಿತರೆ. ಹಂತವಾಗಿ ಜಮಾ ಆಗುತ್ತೆ. ಇದು ಒಂದು ವಾರ ಪ್ರೋಸೆಸ್ ಆದರೆ ನಡೆಯುತ್ತೆ. ಈಗ ಹಣ ಬರೋದಕ್ಕೆ ಒಬ್ರಿಗೆ ಹಣ ಬಂದಿದೆ ಅಂದರೆ ನಿಮಗೂ ಹಣ ಬಂದೇ ಬರುತ್ತೆ. ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಹಣ ಬರುತ್ತೆ. ನೀವು ಕೇಳ್ಬೋದು, ಶನಿವಾರ ಭಾನುವಾರ ಇರೋದ್ರಿಂದ ಹಣ ಬರುತ್ತೋ ಬರಲ್ವೋ ಅಂತ. ಆ ರೀತಿಯಾಗಿ ನಿಮ್ಗೆ ಸಮಸ್ಯೆ ಏನಾಗಲ್ಲ. DBT ಮುಖಾಂತರ ಆಲ್ರೆಡಿ ಪುಷ್ ಮಾಡಿದ್ದಾರೆ ಅಂದರೆ, ಆ ಶನಿವಾರ ಭಾನುವಾರ ಇದ್ರೂ ಕೂಡ ನಿಮಗೆ ಹಣ ಬಂದು ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗುವಂಥದ್ದು. ಎಲ್ಲರೂ ಖಾತೆಗಳನ್ನು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಇವತ್ತು ಕೂಡ ಬೆಳಗ್ಗೆ 10 ಗಂಟೆ ಮೇಲೆ ನಿಮಗೆ ಹಣ ಆದರೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಖಾತೆಗಳನ್ನು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಒನ್ಸ್ 21ನೇ ಕಂತಿನ ಹಣ ಕ್ಲಿಯರ್ ಆಗಿದ ತಕ್ಷಣ ಇದೇ ತಿಂಗಳಿನಲ್ಲಿ ಮತ್ತೆ 22ನೇ ಕಂತಿನ ಹಣ 2,000 ಹಣ ಆದರೆ ಜಮಾ ಮಾಡ್ತಾರೆ. ಮತ್ತೆ ನಿಮಗೆ 23, 24 ಏನು ಪೆಂಡಿಂಗ್ ಇದೆ ಅದ್ರಿಗೊಂದು 15 ದಿನ ಟೈಮ್ ತಗೊಂಡು ಮತ್ತೆ 23, 24ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂಥದ್ದು. ಇದು ಸಚಿವೆ ಆದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿರುವಂಥದ್ದು. ನಿಮಗೆ ಹಣ ಆದರೆ ಜಮಾ ಮಾಡ್ತಾರಂತೆ, ನೀವು ಸ್ವಲ್ಪ ದಿನ ತಾಳ್ಮೆಯಿಂದ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಸ್ವಲ್ಪ ಲೇಟಾಗಿ ನಿಮಗೆ ಖಾತೆಗಳಿಗೆ ಹಣ ಆದರೆ ಜಮಾ ಮಾಡ್ತಿರುವಂಥದ್ದು. ಪ್ರತಿ ತಿಂಗಳು ಕರೆಕ್ಟಾಗಿ ತಿಂಗಳ ಕೊಟ್ಟಿದ್ರೆ ಸರಿ ಹೋಗ್ತಿತ್ತು. ಆದರೆ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ, 2 ತಿಂಗಳಿಗೊಂದ್ಸರಿ, 3 ತಿಂಗಳಿಗೊಂದ್ಸರಿ, ಈ ಬಾರಿ ಆದರೆ 4 ತಿಂಗಳೇ ಆಗೋಗಿತ್ತು ಹಣ ಕೊಟ್ಟು. ಈ ರೀತಿಯಾಗಿ ಸಮಸ್ಯೆ ಆದರೆ ಆಗ್ತಿರುವಂಥದ್ದು. ಈಗ ಸದ್ಯಕ್ಕೆ ಈ ವಿಡಿಯೋ ಯಾರು ನೋಡ್ತಿದ್ರೋ ನಿಮ್ಮೆಲ್ಲರಿಗೂ ಗೃಹಲಕ್ಷ್ಮಿ 21ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬೋದು.